A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಚನಗಳು ಮತ್ತು ಬಸವ ತತ್ವಗಳನ್ನು ಜಗತ್ತಿನ ಪ್ರಮುಖ 5-6 ಭಾಷೆಗಳಿಗೆ ಭಾಷಾಂತರಿಸಲು ರೂಪಾಯಿ 5 ಕೋಟಿ ಆರ್ಥಿಕ ನೆರವು ನೀಡುವುದಾಗಿ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಇಂದು ರವಿವಾರ ನಗರದ ಕನ್ಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿರುವ ಡಿವೈಎಸ್ಪಿ ಬಸವರಾಜ್ ಯಲಿಗಾರ್ ಅವರ ಅಭಿನಂದನೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬಸವಾದಿ ಶರಣರು ಜಗತ್ತಿನಲ್ಲಿ ಮೊದಲ ಸಂಸತ್ತನ್ನು ಸ್ಥಾಪಿಸಿ ಎಲ್ಲ ಕಾಯಕ ವರ್ಗದವರಿಗೆ ಪ್ರಾತಿನಿಧ್ಯ ನೀಡಿ ಸಮ ಮತ್ತು ಸುಂದರ ಸಮಾಜ ನಿರ್ಮಿಸುವ ಕನಸನ್ನ ಕಂಡಿದ್ರು. ಲಿಂಗಾಯತ ಜಾತಿಯಲ್ಲ, ಅದು ಜಾತಿ ರಹಿತ ಧರ್ಮ. ಅದು ಕಲ್ಯಾಣ ಕ್ರಾಂತಿ ನಡೆಯದಿದ್ದರೆ ಇಂದು ಇಡೀ ದೇಶವೇ ಬಸವ ಧರ್ಮವಾಗುತ್ತಿತ್ತು ಎಂದು ಅವರು ಹೇಳಿದರು. ಪೊಲೀಸ್ ಇಲಾಖೆಯಂತ ಸದಾ ವ್ಯಸ್ತವಾಗಿರುವ ಇಲಾಖೆಯಲ್ಲಿ ಕೆಲಸದಲ್ಲಿದ್ದುಕೊಂಡು ಬಸವರಾಜ್ ಯಲಿಗಾರ್ ಅವರು ವಚನಗಳನ್ನು ಆಂಗ್ಲ ಭಾಷೆಗೆ ಅನುವಾದಿಸಿ ಜಗತ್ತಿಗೆ ತಲುಪುವಂತೆ ಮಾಡಿರುವುದು ಶ್ಲಾಘನೀಯವಾಗಿದೆ. ಅಷ್ಟೇ ಅಲ್ಲ, ಬಸವ ಜನ್ಮಭೂಮಿಯಲ್ಲಿ ಸ್ವಾಮೀಜಿಗಳು ಮತ್ತು ಶರಣರ ಸಮ್ಮುಖದಲ್ಲಿ ಪುಸ್ತಕ ಬಿಡುಗಡೆ ಮಾಡಿರುವುದು ಗ್ರಂಥದ ಮೇರುಗೆಯನ್ನು ಹೆಚ್ಚಿಸಿದೆ. ಇಂತಹ ಬಸವಮುಖಿ ಚಿಂತಕರಿಗೆ ಸದಾ ಬೆಂಬಲವನ್ನ ನೀಡುತ್ತೇವೆ ಎಂದು ಅವರು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆನ್ನೂರ್, ಸಾಹಿತಿ ರಾಜಶೇಖರ್ ಮಠಪತಿ, ಸಾಹಿತಿ ಬಿಆರ್ ಬನ್ಸೋಡೆ, ಶಿಕ್ಷಕ ಅಶೋಕ್ ಹಂಚಲಿ, ನ್ಯಾಯವಾದಿ ಮೊಹಮ್ಮದ್ ಗೌಸ್ ಹವಾಲ್ದಾರ್, ಮಾಜಿ ಶಾಸಕ ಪ್ರೊಫೆಸರ್ ರಾಜು ಆಲ್ಗೂರ್, ಮುಖಂಡರಾದ ಅಬ್ದುಲ್ ಹಮೀದ್ ಮುಶ್ರಿಫ್, ಪೊಲೀಸ್ ಅಧಿಕಾರಿಗಳಾದ ಶಂಕರ್ ಮಾರಿಹಾಳ್, ರಾಮನಗೌಡ ಹಟ್ಟಿ, ಎಎಸ್ಐ ಧಾರವಾಡ ಮುಖ್ಯಸ್ಥ ರಮೇಶ್ ಮುಲಿಮನಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ಮರಣೆ ಮಾಡಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳ್ಕಟ್ಟಿ ಅವರನ್ನ ಅವರ ಪುಣ್ಯತಿಥಿ ಇಂದು ಅವ್ರನ್ನ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಪುಣ್ಯತಿಥಿಯಿಂದ ಅವರಿಗೆ ನಮನಗಳನ್ನು ಸಲ್ಲಿಸಿ ಇವತ್ತು ಸಹೋದರರಾದಂಥ ಶ್ರೀ ಬಸವರಾಜ ಯಲಿಗಾರ್ ಅವರು ಡಿಎಸ್ಪಿ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಗಳು ಅವರು ಇಂದು ಅಣ್ಣ ಬಸವಣ್ಣನವರ ವಚನಗಳು ಏನು ಆಡು ಭಾಷೆ ಕನ್ನಡದಲ್ಲಿ ಅಂದು ಜನಸಾಮಾನ್ಯರಿಗೆ ತಲುಪಬೇಕು ಅಂತ ತಿಳ್ಕೊಂಡು ಬಸವಣ್ಣವರು ಬಸವಾದಿ ಶರಣರು ವಿಶ್ವದ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕ ವರ್ಗದ ಶರಣರು ಕೂಡಿಕೊಂಡು ಈ ವಚನಗಳನ್ನ ರಚನೆ ಮಾಡಿ ತನ್ನ ಮೂಲಕ ಒಂದು ಸಮಾಜ ನಿರ್ಮಾಣ ಆಗಬೇಕು, ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಕನಸು ಮತ್ತು ಅನುಭವದ ಮಂಟಪವನ್ನು ಸ್ಥಾಪನೆ ಮಾಡಿ ಇವತ್ತು ಲಿಂಗಾಯತ ಧರ್ಮವನ್ನು ಬಸವ ಧರ್ಮವನ್ನು ಹುಟ್ಟು ಹಾಕಿ 12ನೇ ಶತಮಾನದಲ್ಲಿ ಒಂದು ಬಹಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದೆ. ಇವತ್ತು ಅಣ್ಣ ಬಸವಣ್ಣವರ ವಚನಗಳನ್ನು ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡಿ ಯಲಿಗಾರ್ ಅವರು, ಬಸವರಾಜ ಯಲಿಗಾರ್ ಅವರು ಮೈ ನೀ ಈಸ್ ದಿ, ನನ್ನ ನಾನು ನೀನೆ ಅಂತ ಹೇಳಿ ಈ ಪುಸ್ತಕವನ್ನ ವಚನಗಳನ್ನು ಅವರು ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಇವತ್ತು ನಮ್ಮ ವಿಶ್ವಕ್ಕೆ ಅದನ್ನ ಬಿಡುಗಡೆಗೊಳಿಸಿದ. ಬಹುಶಃ ನಾನು ಬೆಂಗಳೂರಲ್ಲಿ
ಕಾರ್ಯಕ್ರಮದಲ್ಲಿ ನಾವು ಇರಬೇಕಾಗಿತ್ತು. ಇಲ್ಲಿನೂ ಕೂಡ ನನ್ನ ಸಲುವಾಗಿ ಬಹಳಷ್ಟು ಅನಾನುಕೂಲವಾಗಿದೆ. ಮಧ್ಯೆ ನಾನು ಕೈಗಾರಿಕಾ ಸಚಿವರಾಗಿ ನಮ್ಮ ಕೆಲಸ ವಿದೇಶಿ ಬಂಡವಾಳ ಬರಲಿಕ್ಕೆ ನಾವು ಸುತ್ತಾಡಬೇಕಾಗ್ತದೆ. ಹಾಗಾಗಿ ನಾನು ಸ್ವೀಡನ್ ಮತ್ತು ಡೆನ್ಮಾರ್ಕ್ ಹೋಗಿದ್ದರಿಂದ ನನ್ನ ಸಲುವಾಗಿ ಸ್ವಲ್ಪ ಅವರಿಗೆ ಅನಾನುಕೂಲ ಕೂಡ ಆಗಿದೆ. ಇವತ್ತು ಐತಿಹಾಸಿಕ ವಿಜಯಪುರ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಇವತ್ತು ಈ ಒಂದು ಪುಸ್ತಕವನ್ನ ಪೂಜ್ಯ ಬಲ್ದಾರ್ ಶರಣರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂಡಿ ಒಂದು ಸಾಧನ ಇವತ್ತು ಬಿಡುಗಡೆ ಮಾಡಿದೀವಿ ಅಂತೇಳಿ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬರ್ತೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತ ಬಲ್ದಾರ್ ಶರಣರು, ಬಹುಶಃ ಬಲ್ದಾರ್ ಶರಣರು ಒಂದು ಶ್ರೇಷ್ಠವಾದಂತ ಒಂದು ಗ್ರಂಥವನ್ನು ತಂದಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ. ಅದು ನಾನು ಸತ್ಯ ಹೇಳಿದೆ, ನೋಡಿದ್ರಿಲ್ಲ ನನ್ನ ಅಂತ ಹೇಳಿ. ಅಪ್ಪ ನಾನು ನೋಡಿದ್ರಿ ಇರ್ತೀನಿ, ಯಾಕಂದ್ರೆ ನಮ್ಮ ಸುತ್ತಲೂ ಹೋಗಿದ್ರು. ಯಾಕೆ ನಾವೊಂಥರ ಕೋಆರ್ಡಿನೇಟರ್ ಇದ್ದಾನೆ ಶಾಪುರವರ, ನಾವು ಮಾಡ್ಲಿಕ್ಕಾದ್ರೂ ಕೂಡ ಮಾಡೋರಿಗೆ ನಾವು ಸ್ಫೂರ್ತಿ ನೀಡಬೇಕು, ಬೆಂಬಲಿಡಬೇಕು ಅಂತೇಳಿ ನಾನು ಅವಾಗಲೂ ಆವತ್ತು ನಿರ್ಮಾಣ. ಅವರು ಬೆಳಗಾವಿ ಶರಣರು ಒಂದು ಶ್ರೇಷ್ಠವಾದಂಥ ಗ್ರಂಥವನ್ನು ಇತ್ತೀಚೆಗೆ ರಚನೆ ಮಾಡಿ ಈ ವಚನಗಳ ಬಗ್ಗೆ, ಬಸವ ಸಾಹಿತ್ಯ ಬಗ್ಗೆ ಬಹಳಷ್ಟು ತುಲನಾತ್ಮಕ ಇದರಿಂದ ವೇದ ಉಪನಿಷದ ಎಲ್ಲ ಇದನ್ನು ಇಟ್ಕೊಂಡು ಅವರು ಶ್ರೇಷ್ಠವಾದಂಥ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಕಾರ್ಯಕ್ರಮಕ್ಕೂ ನಮ್ಗೆ ಏನೋ ಒಂದು ಬಂತು, ಅದಕ್ಕೂ ಕೂಡ ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ಅಂತ ಒಬ್ರು ತಿಳ್ಕೊಂಡಂಥವ್ರು ಶ್ರೇಷ್ಠ ಜ್ಞಾನಿಗಳು ಅದನ್ನ ಅಧ್ಯಯನ ಮಾಡಿ ಇವತ್ತು ದಿವಸ ಆ ಗ್ರಂಥವನ್ನು ರಚನೆ ಮಾಡಿದರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರು ಶ್ರೀ ಶಂಕರ್ ದೇವನೂರು ಅವರು ಬಹಳ ಸುಂದರವಾಗಿ ಮಾತನಾಡಿದ್ರು, ಅರ್ಥಪೂರ್ಣವಾಗಿ ಮಾತಾಡಿದ್ರು. ಅವರೆಲ್ಲ ಮಾತಾಡೋದಕ್ಕೆ ನಾವು ಮಾತಾಡಕ್ಕೆ ಸ್ವಲ್ಪ ಹಿಂದಿರ್ತೀವಿ. ಬಲ್ದಾರ್ ಶರಣರು ಆಮೇಲೆ ಶಂಕರ್ ದೇವನೂರು ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು 10 ಗಂಟೆಗೆ ಪ್ರಾರಂಭ ಆಗಿದ್ರೆ ಇನ್ನೊಂದು ಸ್ವಲ್ಪ ವಿಚಾರಗಳು ಹೇಳ್ತಿದ್ದೆ, ತಡ ಮಾಡಿ ನೀವು ಸ್ಟಾರ್ಟ್ ಮಾಡಿರೋದು ಕಾರಣ ನಾನು ಒಬ್ಬ ನಾನೊಬ್ಬರು ತಡ ಮಾಡಿ ಬಂದಿದ್ದೇನೆ. ಅರುಣ್ ಶಾರ್ಪುರ್ ಅವರು ಈ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಮೌಲ್ಯಯುತ ಶಿಕ್ಷಣ ಸಿಗಬೇಕು, ನಮ್ಮ ವಚನಗಳನ್ನ ಅವ್ರಿಗೆ ತಿಳ್ಕೊಳ್ಳುವಂಥದ್ದು, ಅಭ್ಯಸಿಸುವಂಥದ್ದು ಆಗ್ಬೇಕು ಅಂತ ಒಂದು ಆಶಯವನ್ನ ವ್ಯಕ್ತಪಡಿಸಿ ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಮೌಲಾನ ಅವರು ಅಬೂಬಕರ್ ಬಹಳ, ನಾವು ವಿಜಯಪುರದಲ್ಲಿ ಎಲ್ಲರನ್ನೂ ನಾನು ನೋಡಿದ್ದೀನಿ, ಅನೇಕ ಜಗದ್ಗುರುಗಳನ್ನ ಪೂಜಿಸಿದ ನೋಡಿದ್ದೀನಿ. ಆದರೆ ಮೌಲಾನ ಅಬೂಬಕರ್ ಅವರು ಬಹಳ ಶಾಂತ ರೀತಿಯಿಂದ ಸಂಘಟನೆ ಮಾಡಿ ಇಲ್ಲಿನೇ ಒಂದು ಒಳ್ಳೆ, ನಾನು ಹೋಗಿದ್ದೆ, 2 ಸಲ ನಾನು ಹೋಗಿದ್ದೀನಿ, ಬಹಳ ವ್ಯವಸ್ಥಿತವಾಗಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವ ಮೂಲಕ ಅವರು ಕೂಡ ಯಾವ ರೀತಿ ಬಸವಣ್ಣ ಅವರು, ಬಸವಾದಿ ಶರಣರು ಈ ಕೆಲವರ ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳನ್ನು ಮಾಡಬೇಕಾಗಿತ್ತು, ಅವರು ಇಸ್ಲಾಂ ಧರ್ಮದಲ್ಲಿ ಕೂಡ ಅಂತವನ್ನ ಬಿಟ್ಟು ಒಂದು ಸಹ ಸನ್ಮಾನಕ್ಕೆ ಹೋಗ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಒಂದು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರೆ ಈಗ ನಾವು ಈಗ ಒಂದು ಜೂನಿಯರ್ ಕಾಲೇಜ್ ಕೂಡ ಪ್ರಾರಂಭ ಮಾಡಬೇಕಾದ್ರೆ ಅವಕ್ಕ ಸಹ ನಿಶ್ಚಿತವಾಗಿಯೂ ಕೂಡ ಜಾಗ ನಾವು ನಿಮಗೆ ಕೊಡ್ತೀವಿ, ಅದ್ರ ಬಗ್ಗೆ 2 ಮಾತಿನ ತಾವು ತಮ್ಮ ಕಾರ್ಯವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತೀವಿ. ಸಹೋದರಿಯಾದಂಥ ಶ್ರೀಮತಿ ಹೇಮಲತಾ ಅವರು ಬಹಳ, ಅವರು ಕೂಡ ಸುಂದರವಾಗಿ ಮಾತಾಡಿದ್ರು. ಬಹುಶಃ ಅವರು ಸಮಯದ ಇದನ್ನು ನೋಡಿಕೊಂಡು ಸ್ವಲ್ಪದಲ್ಲೇ ತಮ್ಮ ವಿಚಾರಗಳನ್ನು ಹೇಳಿದರು. ಯಾವ ರೀತಿ ಬಸವಣ್ಣವರು ಇವತ್ತು ಮಹಿಳೆಯಿಂದ ಪ್ರೇರಿತರಾಗಿ ಇವತ್ತು ಈ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡೋದು ಸತ್ಯ. ಅವರು ಬಾಲ್ಯದಲ್ಲಿ ಅವರ ಸಹೋದರಿ, ಅವರ ಅನುಭವಿಸಿದ ಮಕ್ಕಳನ್ನು ಅನುಭವಿಸಿದಂತಹ ಈ ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳಿಂದ ಇವತ್ತು ಅವ್ರನ್ನ ಪರಿವರ್ತನೆ ಆಗಲಿಕ್ಕೆ ಆಯಿತು. ಆ ಮಾತುಗಳನ್ನ ಬಹುಶಃ ಅದೇ ಒಂದು ಸ್ಪಾರ್ಕ್ ಸ್ಫೂರ್ತಿ ಅನ್ನುವಂಥದ್ದು ಅದನ್ನು
ಅದರ ಬಗ್ಗೆ ಶ್ರೀಮತಿ ಹೇಮಲತಾ ಅವರು ಬಹಳ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ನಾವು ಎಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ಗಿಲ್ ಬೆನ್ ಅವರು ಸೌತ್ ಫ್ಲೋರಿಡಾಯಲ್ಲಿ ಮೈಸೂರಿನಲ್ಲಿ ಬಂದು ಇವತ್ತು ಕನ್ನಡದಲ್ಲಿ ನಿಮಗೆ ಮಾತನಾಡಿದರು. ಬಹಳ ಸುಂದರವಾಗಿ ಮಾತನಾಡಿ ಇವತ್ತು ವಚನ ಕೂಡ ಹೇಳಿದರು. ಉಳ್ಳವರು ಶಿವಾಲಯ ಕಟ್ಟುವುದನ್ನು ಅಂತ. ಅವರು ತಮ್ಮ ಬಸವಣ್ಣವರ ಬಸವಾದಿ ಶರಣರ ವಚನಗಳನ್ನ ಎಲ್ಲ ಕಡೆ ವಿಶ್ವದಾದ್ಯಂತ ಹರಡಿಸಲಿಕ್ಕೆ ಆ ಪ್ರಯತ್ನವನ್ನ ತುಂಬ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಬಸವರಾಜ ಜಲಿಗಾರ್ ಅವರು. ಅವ್ರು ಏನಾದ್ರು ಮಾತನಾಡ್ತಾರೆ ಎಲ್ಲ ಅಂತ ಹೇಳಿ ಮಾಡಿದ್ರೆ ಬರೀ ಅವರು ತನಗೆ ಯಾರು ಸಹಾಯ ಮಾಡಿದಾರ ಅದಕ್ಕೆ ಕಾರಣಕರ್ತರು ತಂದೆ ತಾಯಿ ಹಿಡ್ಕೊಂಡು ಅವರು ಕಾಕಂಬ ಹಿಡ್ಕೊಂಡು ಗುರುಗಾರ ಹಿಡ್ಕೊಂಡು ಅವರು ಟೈಪಿಸ್ಟ್ ಹಿಡ್ಕೊಂಡು ಎಲ್ಲರನ್ನೂ ಕೂಡ ಅದನ್ನು ಸ್ಮರಣೆ ಮಾಡಿ ಅವರಿಗೆ ಗೌರವವನ್ನು ಕಲಿಸಿದ್ರು. ಅದು ದೊಡ್ಡ ಗುಣ. ಬಹಳ ಒಳ್ಳೆಯ ಕೆಲಸವನ್ನು ತಿಳಿಸಿ ಮಾಡಿದ್ದಾರೆ. ಈಗ ಬಸವಣ್ಣವ್ರ ವಚನ ಆಯಿತು, ಮುಂದೆ ಅಕ್ಕಮಹಾದೇವರ ವಚನ ಅಂತ ಹೇಳಿದ್ರು. ಬಹಳ ಅವಶ್ಯಕತೆ ಇದೆ ಅದು ಎಲ್ಲಿಗಾರವ್ರು ಮಾಡಿದಂಥ ಕೆಲಸ. ಯಾಕಂದ್ರೆ ಜಗತ್ತಿನಾದ್ಯಂತ ಇವತ್ತು ದಿವಸ ಅದು ತಲುಪಬೇಕಾಗಿದೆ. ವಿಷಯಕ್ಕೆ ಬರ್ತಿಲ್ಲ. ಯಾಕಂದ್ರೆ ಬಸವ ಧರ್ಮ ಇವತ್ತು ಜಾಗತಿಕ ಧರ್ಮ ಆಗ್ಬೇಕು, ಜಾಗತಿಕ ಸಂಸ್ಕೃತಿ ಆಗ್ಬೇಕು. ಇವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಅನುಭವ ಮಂಟಪದ ಮೂಲಕ ಎಲ್ಲಾ ಕಾಯಕದ ಜನ ಮಾದಾರ ಚೆನ್ನಯ್ಯ, ಡೋಗರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಸೂಳೆ ಸಂಕೋವನ್ನು ಒಳಗೊಂಡು ಸಹ ಎಲ್ಲಾ ಕಾಯಕದ ಜನರನ್ನು ಕರೆದುಕೊಂಡು ಸಹ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್, ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಅದು. ಅದನ್ನ ಕಟ್ಟಿ ಅಲ್ಲಿ ಯಾವ ರೀತಿ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು, ಈ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಮೇಲು ಕೀಳು ಹೋಗ್ಬೇಕು, ಅಸ್ಪೃಶ್ಯತೆ ಹೋಗ್ಬೇಕು, ಮಹಿಳೆಯರಿಗೆ ಸಮಾನತೆ ಸಿಗ್ಬೇಕು, ಅನಿಷ್ಟ ಪದ್ಧತಿಗಳು ಹೋಗ್ಬೇಕು, ಮೂಢನಂಬಿಕೆಗಳು ಹೋಗ್ಬೇಕು, ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಕನಸು ಕಂಡು ಆಡು ಭಾಷಣಗಳಲ್ಲಿ ವಚನ ಚಳವಳಿ ಮೂಲಕ ಇವತ್ತು ಸಮಾಜದ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹುಶಃ ಕಲ್ಯಾಣ ಕ್ರಾಂತಿ ಆಗಿರ್ತಿದ್ರೆ, ಅವನ ದುರ್ಘಟನೆ ನಡೀತಿದ್ರೆ ಇವತ್ತು ಬಹುಶಃ ಅರ್ಧ ಭಾರತ ಬಸವ ಭಾರತ ಆಗ್ತಾ ಇತ್ತು. ಅರ್ಧ ಯಾಕೆ ಪೂರ್ತಿ ಭಾರತ ಬಸವ ಭಾರತ. ನಾವು ಅನೇಕ ಸಲ ನಮಗೆ ಮೊನ್ನೆ ಹೇಳ್ತಾ ಇದ್ದೆ, ನಮ್ಮ ಸ್ನೇಹಿತರು ನಮ್ಮ ಲಿಂಗಾಯತರ ಜನಸಂಖ್ಯೆ ಇಷ್ಟೈತಿ, 17% ಐತಿ, 20% ಐತಿ, ಏನ್ ಶಾಪುರ್ ಅವ್ರ ನಾ ಹೇಳಿದ ಕಲ್ಯಾಣ ಕ್ರಾಂತಿ ಆಗ ಅನುಭವ ಮಟ್ಟದಾಗ ಮಾದಾರ ಚೆನ್ನಯ್ಯ ಸಮಾಜದವರು ಒಟ್ಟು ನಮ್ಮೂರನೇ ಇದ್ದು, ಡೋಗರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ ಎಲ್ಲ ಎಷ್ಟು ಜನ ಆಗ್ತದೆ ಅದೆಲ್ಲ ಕುಡಿಸಿ ನಮ್ಮ ಪರ್ಸೆಂಟೇಜ್ ಅದು ಹಂಗೆ ಉಳಿದಿತ್ತಂದ್ರ ನಮ್ಮ ಪರ್ಸೆಂಟೇಜ್ 60% ಹಾಕಿದ್ವಿ, 19% ವಿಚಾರ ಮಾಡ್ತಾ ಇಲ್ಲ. ಅರ್ಧ ಕುರುಬರಿದ್ರು, ಮಾಧವ ಸಮಾಜ ಇದ್ರು, ಉಪ್ಪಾರ, ಯಾವ್ಯಾವ ಸಮುದಾಯ ಇರ್ತದೆ ಎಲ್ಲ ಸಮುದಾಯಗಳಿಗೆ ಇತ್ತು. ಏನ್ ರಾಜು ಗುರುವರ 60% ಹತ್ಯೆ ಆಗ್ತೈತಿ. ಅಷ್ಟೇ ಅಲ್ಲ, ಮುಸ್ಲಿಂ ಬಾಂಧವರು ಕೂಡ ಸಲ ಅನುಭವ ಮಟ್ಟಕ್ಕಿದ್ರು ಮರುಸಿದ್ದೆ. ಅವ್ರು ಒಂದ್ಸಲ ಹೇಳ್ತಾರೆ ವಚನ, ಬಹಳ ಒಂದು ಸುಂದರವಾದ ವಚನ ಇದೆ, ಅವ್ರದ್ದು ಹೇಳ್ತಾ ಇದ್ದೀನಿ. ಅವರು ಕಲ್ಯಾಣ ಕ್ರಾಂತಿ ಆದ್ಮೇಲೆ ಎಲ್ಲರೂ ಒಂದೊಂದ್ ಕಡೆ ಹೋಗ್ತಾರೆ. ಅವರು ಕಾಶ್ಮೀರಿ ಇದ್ರಕ ಎಲ್ಲರೂ ಒಂದೊಂದ್ ಕಡೆ ಹೋಗ್ತಾರೆ. ದಾದಾ ಸಾಹೇಬ್ರಿಗೆ ಅಥವಾ ಇವರಿಗೆ ಅವರೆಲ್ಲರೂ ಒಂದೊಂದ್ ಕಡೆ ಹೋದಾಗ ನಾನು ಎಲ್ಲಿಂದಲೋ ಬಂದವನು ಮಹಾರಾಜ, ಎಲ್ಲವನ್ನ ಬಿಟ್ಟು ಬಂದ, ಅಂದ್ರೆ ರಾಜ್ಯನೇ ಬಿಟ್ಟು ಬಂದಿದ್ದೀನಿ. ಎಲ್ಲರೂ ಒಂದೊಂದ್ ಕಡೆ ಹೋದ್ರು. ಮಾದೇವ್ ಭೂಪಾಲ್ ಕಾಶ್ಮೀರ ರಾಜ, ಅಕ್ಕಮಹಾದೇವಿ ಶ್ರೀಶೈಲಿಗೆ ಹೋದ್ರು, ಇವತ್ತು ಚನ್ನಬಸವಣ್ಣ ಉಳಿವಿಗೆ ಹೋದ, ಎಲ್ಲರೂ ಒಂದೊಂದ್ ಕಡೆ ಹೋದ್ರು. ನಾ ಎಲ್ಲಿಂದೋ ಬಂದವನು, ಎಲ್ಲವನ್ನ ಬಿಟ್ಟು ಬಂದವನು, ನಾನೆಲ್ಲಿ ಹೋಗ್ಲಿ ಅಂತ ಹೇಳ್ತಾನೆ. ವಾಪಸ್ ಮತ್ತೆ ರಾಜ ಆಗಿ ಮತ್ತೆ ಪ್ರಜೆ ಆಗಿ ಹೋಗ್ಬೇಕು, ರಾಜನ ಇರಕ್ಕಾಗದಲ್ಲ. ಅಂತ ಒಂದು ಶ್ರೇಷ್ಠವಾದಂತ ಅನುಭವ ಮಂಟಪ ಇವತ್ತು
ಲಿಂಗಾಯತ ಅಂದ್ರೆ ಏನು? ಲಿಂಗಾಯತ ಅಂದ್ರೆ ಅದೊಂದು ಜಾತಿ ಅಲ್ಲ, ಅದೊಂದು ಧರ್ಮ. ಅದು ಯಾವ ಧರ್ಮದ? ಜಾತಿ ರಹಿತ ಧರ್ಮ. ಸೆಕ್ಯುಲರಿಸಂ ಅಲ್ಲ, ಜಾತ್ಯತೀತ ಅಲ್ಲ, ಜಾತಿ ರಹಿತ. ಕಾಸ್ಟ್ಲೆಸ್ ಸೊಸೈಟಿ, ಕಾಸ್ಟ್ಲೆಸ್, ನೋ ಕಾಸ್ಟ್. ಎಲ್ಲರೂ ಲಿಂಗಾಯತರಾಗ್ಬೋದು. ಯಾರು ಇಷ್ಟಲಿಂಗವನ್ನ ನೀವು ಸ್ವೀಕಾರ ಮಾಡ್ತೀರಿ, ಇಷ್ಟಲಿಂಗವನ್ನು ಪೂಜೆ ಮಾಡ್ತೀರಿ, ನೀವು ಲಿಂಗಾಯತ ಆಗ್ತೀರಿ. ಬಗಾಶ ಅಂದ್ರೆ ಹೇಳ್ತಾರೆ, ನಾನು ಸ್ವಲ್ಪ ಪೂರ್ಣ ಹೇಳಿದ ಬರೀ ಕೋಆರ್ಡಿನೇಟರ್ಗೆ ಅಷ್ಟೇ ಸೀಮಿತ ಆಗಿದ್ದೀವಿ. ಯಾರ್ಯಾರು ಇವತ್ತು ಫಗು ಹರ್ಕಟ್ಟಿಯವರು ಅಂದು ಧಾರವಾಡ ಅವರ ಜನ್ಮಭೂಮಿ, ಕರ್ಮಭೂಮಿ ವಿಜಯಪುರ. ಇಲ್ಲಿ ಬಂದು ಇವತ್ತು ನಮ್ಮ BLD ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, ಸಿದ್ದೇಶ್ವರ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರು, ಭೂತಾಳ್ ಕೆರೆಯನ್ನು ಅವರ ಕಟ್ಟಿದ್ರು. ಇದೆಲ್ಲಕ್ಕಿಂತ ದೊಡ್ಡದಾಗಿ ಏನು ಹರಿದು ಹೋಗಿದ್ದ ವಚನಗಳಿತ್ತು, ಕಲ್ಯಾಣ ಕ್ರಾಂತಿಯನ್ನು ಹರಿದು ಹೋದಂತ ವಚನಗಳು ಎಲ್ಲೋ ಜಗ್ಲಿ ಮೇಲೆ ಬಿದ್ದಿದ್ದು, ಮಠಗಳಲ್ಲಿ ಬಿದ್ದಿದ್ದು, APMC ಬಿದ್ದಿದ್ದು, ಅಡಕೆ ಅಂಗಡಿಯಲ್ಲಿ ಬಿದ್ದಿದ್ದು, ಕಿರಾಣಿ ಅಂಗಡಿಯಲ್ಲಿ ಬಿದ್ದಿದ್ದು, ಅವೆಲ್ಲವನ್ನು ಕ್ರೋಢೀಕರಿಸಿ ಎಷ್ಟೋ ಸಾವಿರ ಕಡೆ ದುಡ್ಡನ್ನು ಸಹ ಕೊಟ್ಟು ತುಂಬ ಸಹ ಕ್ರೋಢೀಕರಿಸಿ ಇವತ್ತು 10,000ಕ್ಕಿಂತ ಹೆಚ್ಚಿನ ವಚನಗಳನ್ನು ಕ್ರೋಢೀಕರಿಸಿದ್ರು. ಶಿವಾನುಭವ ಪತ್ರಿಕೆ ಮೂಲಕ ಇವತ್ತು ಸಮಾಜದಲ್ಲಿ ಬದಲಾವಣೆ ತರಕ್ಕೆ ತೋರಿಸಿದ್ರು. ತಮ್ಮ ಮನೆ ಮಠವನ್ನು ಮಾರಾಟ ಮಾಡಿಕೊಂಡು ಅವಾಗ ಪ್ರಿಂಟ್ ಮಾಡಕ ಜನ್ಮ ಇವತ್ತು ಮಂಗಳೂರಲ್ಲಿ ಬ್ಯಾಸಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಇರ್ತದ. ಆ ಪ್ರಿಂಟಿಂಗ್ ಪ್ರೆಸ್ ಕಳಿಸ್ತಾರ ಅವ್ರು ಪ್ರಿಂಟ್ ಮಾಡಕ. ನಿಮಗೆ ಸರ್ ಸ್ವಲ್ಪ ಎಲ್ಲ ತಗೊಂಡಿಲ್ಲ, ಅವರು ಕಳಿಸ್ತಾರ. ಅವರು ಆ ಕ್ರಿಶ್ಚಿಯನ್ ಬ್ಯಾಸಲ್ ಮಿಷನ್ ಒಂದು 6 ತಿಂಗಳು ಇಟ್ಕೊಳ್ತಾರ, 5 ರೂಪಾಯಿ ಕೊಟ್ಟಿರ್ತಾರ. ಅವರು ವಾಪಸ್ ಕಳಿಸ್ತಾರ, ಅವ್ರು ಬಂದು ಒಯ್ಲಿ ಅಂತ ಹೇಳಿ. ಹಲ್ಕಟ್ಟೆ ತಿಳ್ಕೊತ ನಾನು ದುಡ್ಡು ಕಡಿಮೆ ಆಗಿದೆ ಮೋಸ್ಟ್ಲಿ ಇವ್ರಿಗೆ ಅಂತ ಹೇಳಿ, ಇನ್ನೊಂದ್ ಸ್ವಲ್ಪ ದುಡ್ಡು ಬೇಕಾದ್ರೆ ಕೊಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅವಾಗ ಹೇಳ್ತಾರ, ಇದ್ರ ಈ ವಚನಗಳು ಏನಿದಾವಲ್ಲ ಇವು ಇಷ್ಟು ಶ್ರೀಮಂತವಾಗಿದ್ದಾವು, ಇಷ್ಟು ಅರ್ಥಪೂರ್ಣವಾಗಿದ್ದಾವು, ಇಷ್ಟು ಶ್ರೇಷ್ಠವಾಗಿದ್ದಾವು, ಇದನ್ನು ನಾವು ಮಾಡಿದ್ರೆ ನಮ್ಮ ಕ್ರಿಶ್ಚಿಯಾನಿಟಿಗೆ ಒಂದು ದಿವಸ ಪ್ರಚಾರಕ್ಕೆ ಅಡ್ಡಿ ಆಗ್ತದೆ ಅಂತ. ಇದು ನಮ್ಮ ಬಂಡವಾಳ, ನಮ್ಮ ಸಂಪತ್ತು. ಕ್ರಿಶ್ಚಿಯಾನಿಟಿಗೆ ನಮ್ಮದಕ್ಕೆ ಅಡ್ಡ ಬರ್ತದೆ. ಅವಾಗ ಅವರು ಹಿತಚಿಂತನೆ ಮಾಡಿ ಮನೆ ಮಾರಿ ಹಿತಚಿಂತಕ ಪ್ರಶ್ನೆ ಪ್ರಾರಂಭ ಮಾಡ್ತಾರೆ. ಮಾಡಿ ಇವತ್ತು ದಿವಸ ಕ್ರೋಢೀಕರಿಸಿದರೆ ಹಲಕಟ್ಟಿ ಹೋಗಿದ್ದ ಮುಂಚೆ ಬಹುಶಃ 50 ಶರಣರಷ್ಟೇ ಬೆಳಕಿಗೆ ಬಂದರು. ಹಲಕಟ್ಟಿಯವರಿಂದ 200 ವಚನಕಾರರು ಬೆಳಕಿಗೆ ಬಂದರು. ಬಹುಶಃ ಹಲಕಟ್ಟಿಯವರು ಇರ್ತಿದ್ರ ಇವತ್ತು ನಾವೆಲ್ಲ ಇಲ್ಲಿ ಕೂಡಿರ್ತಿರ್ಲಿಲ್ಲ. ಬಸವಣ್ಣವರು ಬಸವಾದಿ ಶರಣರ ಬಗ್ಗೆ ಇವತ್ತು ಯಾರಿಗೂ ಕೂಡ ತಿಳಿತಿದ್ದರು. ಬಸವಣ್ಣವ್ರನ್ನ ಬಸವಾದಿ ಶರಣರಿಗೆ ಬೆಳಕಿಗೆ ತಂದವರು ಯಾರು? ಮತ್ತು ಕೂಗು ಹಲಕಟ್ಟಿಯವರು. ಅವರ ಒಂದು ಸಮಗ್ರ ಸಂಪುಟವನ್ನ ಅಂದು ಅವರ ಒಂದು ಹಲಕಟ್ಟಿಯವರು ಒಂದು ಕೇಂದ್ರ ಆಗಬೇಕು ಅಂತೇಳಿ ಪರಮ ಪೂಜ್ಯ ಸುತ್ತೂರು ಶ್ರೀಗಳು, ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, MM ಕಲಬುರ್ಗಿಯವರು, ಆಮೇಲೆ ನಮ್ಮ MP ಪ್ರಕಾಶ್ ಅವರು ಹೂವಿನಡಗಲಿಯಲ್ಲಿ ಕೂಡ್ತಾರೆ. ಕೂಡಿ ಒಂದು ಗಟ್ಟಿ ಸಂಶೋಧನಾ ಕೇಂದ್ರ ಆಗಬೇಕು ಅಂತೇಳಿ ಅವ್ರು ನಿರ್ಧಾರ ಮಾಡಿದ್ರು. ನನಗೂ ಇದನ್ನ ಜವಾಬ್ದಾರಿ ಹೇಳ್ಕೊಡ್ತಾರೆ. BLD ಸಂಸ್ಥೆಯಿಂದ ನೀವು ಪ್ರಾರಂಭ ಮಾಡುತ್ತೆ. ಸಿದ್ದೇಶ್ವರ ಸ್ವಾಮೀಜಿ ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಅದನ್ನ ಮಾಡಿದಾಗ ಇವತ್ತು ದಿವಸ ಹಲಕಟ್ಟಿಯವರ ಬಗ್ಗೆ ಬಹುಶಃ ನಮ್ಮ ಕ್ಯಾಂಪಸ್ನಾಗ ಗೊತ್ತಿರಲಿಲ್ಲ. ಅವ್ರ ಸಮಾಧಿಯಲ್ಲಿ ಅದು ಕ್ಯಾಂಪಸ್ನಾಗ ಎದುರುಗಡೆ ಮಗ್ಗದ ಸಂಸ್ಥೆ ಅವ್ರ ಸಮಾಧಿಯಲ್ಲಿ ಆ ಜನಕ್ಕೆ ಹಲಕಟ್ಟಿಯವರ ಬಗ್ಗೆ ಗೊತ್ತಿರಲಿಲ್ಲ. ಈಗ ಹಲಕಟ್ಟಿಯವರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಗೊತ್ತಾಗ್ತದೆ. ಅವ್ರ ಕುಟುಂಬದವರಿಗೆ ಅವ್ರು ಗೊತ್ತಿರಲಿಲ್ಲ. ಹಲಕಟ್ಟಿಯವ್ರ ಕುಟುಂಬದವ್ರಿಗೆ ಇದು ನಾವು ನೀವು ಕರೆಸಿ ಇಲ್ಲ ಅವ್ರಿಗೆ ಇದು ಮಾಡಿದ್ವಿ. ಈಗ ಎಲ್ಲ ಕಡೆ ಹಲಕಟ್ಟಿಯವರಿಗೆ ಒಂದು ಅವರು ಮಾಡಿದಂತಹ ಕಾರ್ಯಗಳಿಗೆ ಇವತ್ತು ದಿವಸ ಇದು ಆಗ್ತಾ ಇದೆ. MM ಕಲಬುರ್ಗಿಯವರು ಮುಂದೆ ಅದನ್ನ ಆ ಕೇಂದ್ರದ ನೇತೃತ್ವ ವಹಿಸಿಕೊಂಡು ಇವತ್ತು ಸುಮಾರು 15 ಸಂಪುಟಗಳ ಮೂಲಕ 10,000 ಅಕ್ಷರ ಪ್ರಿಂಟ್ ಮಾಡಿ ಬಿಡುಗಡೆಗೊಳಿಸಿದ್ರು. ಆಗ್ಲೇ ನಮ್ಮ ಮಹಾವೀರು ಹೇಳಿದರು, ಶಂಕರ್ ದೇವನವರು ಹೇಳಿದರು, ಇವತ್ತು 12ನೇ ಶರಣ ಸಾಹಿತ್ಯ ಸಮ್ಮೇಳನ ಆಗಿತ್ತು ಹೇಳುವಂತ. ಸಿದ್ದೇಶ್ವರ ಅಪ್ಪಗಳ ಆಶೆ ಆಗಿತ್ತು 12ನೇ ಶರಣ ಸಾಹಿತ್ಯ ಸಮ್ಮೇಳನ 12ನೇ ಶತಮಾನದ ಸಲುವಾಗಿ ವಿಜಯಪುರದಲ್ಲಿ ಆಗ್ಬೇಕು ಅಂತೇಳಿ. ಅದನ್ನ ಜವಾಬ್ದಾರಿ ನಾನು ಹೊತ್ತಿದೆ. ನಮಗೂ ಒಂದು ಸ್ವಲ್ಪ ನಾನು ಹೇಳಿದ್ನಲ್ಲ ಕೋಆರ್ಡಿನೇಟರ್ ಅಂತೇಳಿ, ನಾವು ಸ್ವಲ್ಪ ನಮ್ಮ ಕಡೆ ಸಾಮರ್ಥ್ಯ ಅದ, ದೇವ್ರ ಶಕ್ತಿ ಕೊಟ್ಟಿದ್ದಾನ, ಸಮಾಜ ಶಕ್ತಿ ಕೊಟ್ಟಿದೆ, ಸಂಸ್ಥೆ ಶಕ್ತಿ ಕೊಟ್ಟಿದೆ, ಅದನ್ನ ಸ್ವಲ್ಪ ಸ್ವರೂಪಕ್ಕೆ ಪಡಿಸ್ಕೋಬೇಕು ಅಂತೇಳಿ ನಮಗೂ ಒಂದ್ಸಲ ಕೊರತೆ ಇತ್ತು.
ಬಸವಣ್ಣವರು, ಬಸವಾದಿ ಶರಣರು, ನಮ್ಮ ವಚನಗಳು, ನಮ್ಮ ಬಸವ ಧರ್ಮ, ಲಿಂಗಾಯತ ಧರ್ಮ ಕೇವಲ ಕರ್ನಾಟಕ ಮತ್ತು ಭಾಗಶಃ ಮಹಾರಾಷ್ಟ್ರದಲ್ಲಷ್ಟೇ. ಇದು ದೇಶಾದ್ಯಂತ ಆಗ್ಬೇಕಿತ್ತು, ವಿಶ್ವಾದ್ಯಂತ ಪಸರಬೇಕಾಗಿತ್ತು. ನಮ್ದು ಒಂದು ಆಶಯ ಈಗ ಹಂಗೆ ಉಳಿದಿಲ್ಲ. ಬಹುಶಃ ಅದಕ್ಕೆ ಜಾಮದಾರು ಅಟ್ಟೆ ತಪ್ಪಿಸ್ತಿದ್ದಾರೆ, ನಾನು ಅಟ್ಟೆ ತಪ್ಪಿಸ್ತಿದ್ದೆ. ಇಬ್ರು ನಾವು ಜಾಮದಾರು ಹೇಳಿದೆ ನೋಡ್ರಿ, ಫಸ್ಟ್ ನಾನು ಇವ್ರಿಗೆ ಹೇಳಿದೆ, ಯಾರಿಗೆ ಎಂ ಕಲ್ಬುರ್ಗಿ ಇವ್ರಿಗೆ ಹೇಳಿದೆ. ಅದೇ 12ನೇ ಶತಮಾನ ಅದು ಸಾಹಿತ್ಯ ಸಮ್ಮೇಳನ ಬಂದೆ, ಅಲ್ಕಡಿ ಸೆಂಟರ್ನ ಕೂತಿದ್ರು. ಇಲ್ಲ ಒಂದು ಕೆಲಸ ಆಗ್ಬೇಕಾಗ್ಯದ, ಎಂಥದ್ದೆಪ್ಪ ಅಂತ ಕೇಳಿದ್ರು, ಗೊತ್ತಲ್ಲ ಭಾಷೆ ಅಂದ್ರೆ. ಸರ್ ಇದೆಲ್ಲ ಆಗ್ಯದ, ಇದು ಬರೀ ನಮ್ಮ ಕನ್ನಡದಾಗ ಇಲ್ಲೇ ಅದ, ಅದೆಲ್ಲ ಜಗತ್ತಿನ ಎಲ್ಲ ಯೂನಿವರ್ಸಿಟಿಗೆ ಹೋಗ್ಲಿ, ಜಗತ್ತಿನ ಎಲ್ಲ ಚಿಂತಕರಿಗೆ ಹೋಗ್ಲಿ, ಜಗತ್ತಿನ ಎಲ್ಲ ಲೀಡರ್ಸ್ಗೆ ಹೋಗ್ಲಿ, ಹಂಗೆ ಒಂದು 5-6 ಭಾಷೆಯಲ್ಲಿ ಹೋಗ್ತಿದ್ರು ಸರ್. ಬಸವಣ್ಣನ ಬಗ್ಗೆ, ಅನುಭವ ಮಂಟಪದ ಬಗ್ಗೆ, ಆ ಮೂವ್ಮೆಂಟ್ ಬಗ್ಗೆ ಮತ್ತು 5 ಕೆಲವೊಂದು ವಚನಗಳನ್ನ ಒಂದು ವಾಲ್ಯೂಮ್ ಮಾಡಿ ಒಂದು ವರ್ಲ್ಡ್ ಕ್ಲಾಸ್ ಬುಕ್. ಹಾಗೆ ವಿನ್ಸ್ಟನ್ ಚರ್ಚಿಲ್ ಇರ್ತದೆ, ಮಹಾತ್ಮ ಗಾಂಧಿ ಇರ್ತದೆ, ಬೇರೆ ಬೇರೆ ವರ್ಲ್ಡ್ ಲೀಡರ್ಸ್ ಇರ್ತಾರೆ, ಹಂಗೆ ಒಂದು ಬುಕ್ ಮಾಡಿ ಶ್ರೇಷ್ಠವಾದಂಥ ಬುಕ್, ಸಾಧಾರಣ ಬುಕ್ ಮಾಡಿರೋದು ಸಹ ಇಡೀ ಜಗತ್ತಿನ ಅಂತದ್ದು ಎಷ್ಟು ಕಾಪೀಸ್ ಬೇಕಾದ್ರೆ ಬಂದ್ರೆ ಅದನ್ನ ಅದಕ್ಕೊಂದು ವ್ಯವಸ್ಥೆನ ಇಟ್ಕೊಂಡಿದ್ದೀನಿ. ಸ್ಪಾನ್ಸರ್ ಮಾಡಕ್ಕೆ ಈಗ ನಮ್ಮ ಲಕ್ಷ್ಮಣ್ ಇಬ್ಬರಿಗೆ ಒಂದು 5,000 ರೂಪಾಯಿ ಬುಕ್ಕಿನ ಕಿಮ್ಮತ್ ಬಂದ್ರೆ ಲಕ್ಷ್ಮಣ್ ಇಬ್ಬರಿಗೆ ನೀವು ಒಂದು ಸ್ಪಾನ್ಸರ್ ಮಾಡಿ ಯೂನಿವರ್ಸಿಟಿ ಆಫ್ ಒಂದು ನ್ಯೂಯಾರ್ಕ್, ಮತ್ತೊಂದು ಶಾಪುರ್ ನ್ಯೂಯಾರ್ಕ್, ನಾವು ನನ್ನ ಸ್ಕೀಮ ಮಾಡಿದ್ದೆ, ಮಾಡಿದ್ರು ಶುರು ಮಾಡಿದ್ವಿ. ಅವರು ಎಂ ಕಲ್ಬುರ್ಗಿ ಅವರೇ ನೋಡಪ್ಪ ಬಡ ಗಡ್ಲಿಕ್ಕೆ ಹಚ್ಚಿದ್ದೀನಿ, ಭಾಳ ದೊಡ್ಡ ಗಡ್ಲಿಕ್ಕೆ ಹಚ್ಚಿದಪ್ಪ ನಿಮ್ಗೆ ಏನೋ ಒಂದು ಹೇಳಿ ಮಾಡೋನು ಅಂತೇಳಿ ಒಂದು ದೈವ ಅವ್ರನ್ನ ನಾವು ಕಳ್ಕೊಂಡ್ವಿ. ತಮ್ಮಂತ ನಂತರ ನಾವು ಜಾಮದಾರ್ ಅವ್ರು ನಾವು ಒಂದು ಕಮಿಟಿ ಮಾಡಿ ನಮ್ಮ ಇವ್ರನ್ನ ಹಾಕಿದ್ದೀವಿ ನೋಡು, ಸಸ್ಯ ಶೆಟ್ಟರ್ ಅವ್ರನ್ನ ಹಾಕಿದ್ವಿ, ಅವ್ರು ಮಾಡಿದ್ವಿ. ಅವರು ಒಂದು ಬೇರೆ ರೀತಿ ಅವರು ವಚನಗಳನ್ನ ಈ ರೀತಿ ಇದನ್ನು ಮಾಡಲಿಕ್ಕೆ ಅವರು ಸ್ವಲ್ಪ ಮಾರ್ಗವನ್ನು ಅವರು ಬದಲಾಯಿಸಿದರು. ಹೀಗಾಗಿ ಅದು ಅರ್ಧಕ್ಕೆ ಹೋದ. ಅವಾಗ ನಾನು 2 ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಇದನ್ನು ನಾನು ಬರ್ತಿದ್ದೀನಿ, ಯಾವುದಲ್ಲ 5 ಕೋಟಿ ರೂಪಾಯಿ ಕೊಡ್ತೀನಿ ನಾನು, ಅದನ್ನ ಕೊಡೋದಲ್ಲ, ಅದರ ಒಂದು ಸಲ ಇವತ್ತು ಏನು ಒಂದು 5-6 ಭಾಷೆಯಲ್ಲಿ, ಜಗತ್ತಿನ ಒಂದು 5-6 ಭಾಷೆಯಲ್ಲಿ ಒಂದು ಶ್ರೇಷ್ಠ ಬಸವಣ್ಣ ಅಂದ್ರೆ ಏನು, ಬಸವಾದಿ ಶರಣರು ಏನು, ಅನುಭವ ಮಂಟಪ ಏನು, ವಚನಗಳೇನು, ಎಲ್ಲವರ ಬಗ್ಗೆ ಒಂದು ಶ್ರೇಷ್ಠವಾದಂಥ ಪುಸ್ತಕ ಆಗಬೇಕು. ಜಗತ್ತಿನ 7-8 ಭಾಷೆಗಳಾಗಬೇಕು, ಅದರಲ್ಲಿ ವಚನಗಳಾಗಬೇಕು. ತದನಂತರ ವಾಲ್ಯೂಮ್ 2ನಲ್ಲಿ ಮುಂದೆ ಯಾರು ಮುಂದುವರಿಬೇಕಂತಾರೆ, ಅದು ವಾಲ್ಯೂಮ್ 2, ವಾಲ್ಯೂಮ್ 3 ಒಟ್ಟು ಮುಂದೆ ಮಾಡ್ಕೊಳಕ್ಕೆ ಹೋಗ್ತದೆ ನಮ್ಮ ದೃಷ್ಟಿಯಿಂದ. ಆ ಒಂದು ಸಂಕಲ್ಪ ನಾನು ಹಂಗೆ ಉಳಿದಿದೆ. ಅದು ಬಹುಶಃ ಬಿಡಲ್ಲ, ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕರ್ತವ್ಯ ನಮ್ದೆಲ್ಲರದಾಗಿದೆ. ಅದನ್ನು ಮತ್ತೆ ಸ್ವಲ್ಪ ಮಂತೇಶ್ ಬ್ರದರ್ ಅವಾಗ ಸ್ವಲ್ಪ ಇದು ಮಾಡಿ ಆ ಕೆಲಸ ಒಂದ್ಸಲ ಅಂತಾರೆ ಹಾಕೊಂಡಿದ್ವಿ, ಅದು ಮಾಡೇ ಬಿಡ್ಬೇಕಾಗಿದೆ. ಮತ್ತೆ ನಾವು ಹೇಳಿರಲಿಲ್ಲ ಮೇಡಮ್, ಬಸವಣ್ಣ ಅವ್ರನ್ನ ಗುಡಿಗೆ ಹೋಗ್ತೀವಿ ನಾವು ಎಲ್ಲ ಕಡೆ, ಅದ್ರೊಳಗೆ ಎತ್ತುಕೊಳ್ಳೋದು ನಂದಿ ಮೂರ್ತಿ, ಅದೇನಾದ್ರು ಪಾಪ ಆ ಹಳ್ಳಿ ಜನರು ಅವ್ರ ಮುಗ್ಧತೆಯನ್ನು ಮಾಡಿದಂಥದ್ದು. ಬಸವಣ್ಣನ ನೆನಪು ಹಾರ್ಸಾಕ್, ಬಸವಣ್ಣ ಅಂದ್ರೆ ಇವನು, ಬಸವಣ್ಣ ಅಂದ್ರೆ ಎತ್ತ ತೋರ್ಸಾಕ ಮಾಡಿದ ಕೆಲಸ. ಬಸವಣ್ಣ ನಾನು ನೆನಪು ಹಾರಿಸ್ಬೇಕಂತ ಮಾಡಿದ್ದು. ನಾವೆಲ್ಲ ಮಾತಾಡಿದಾಗ ನಮ್ಗೆ ಬಹಳಷ್ಟು ತಿಂದು ಪೆಟ್ಟು ತಿಂದೀವಿ ನಾವು. ಏನ್ರಿ ಬಸವಣ್ಣನ ಈ ಎತ್ತುಗಳು ನೀವು ನೋಡ್ತಿರಲ್ಲ ಗುಡಿಯಾಗ, ಬಸವಣ್ಣನ ಗುಡಿಯಾಗ ಕರ್ಕೊಂಡು ಹೋಗ್ತಾರೆ. ನಮಗೂ ಬಸವನ ಬಾಗೆ ಒಳಗೆ ಹೋಗ್ತೀವಿ, ಬಸವನ ಗುಡಿಯಾಗ ಅದು ನಂದಿ ಮೂರ್ತಿ ಇರ್ತದೆ, ಎತ್ತುಗಳು ಪೂಜೆ ಮಾಡ್ತೀವಿ, ಅದು ನಮ್ಮ ದೇವ್ರು. ನಮ್ಮ ಎತ್ತುಗಳಿಗೆ ಬಸವಣ್ಣ ಯಾಕಪ್ಪ ಇದು ಹೋದ್ರ, ಈ ಏನು 12ನೇ ಶತಮಾನದ ಕ್ರಾಂತಿ ಆಯ್ತಲ್ಲ, ಆ ಕ್ರಾಂತಿ ಆದಾಗ ಬಸವಣ್ಣ ನೆನಪಾರಿಸ್ಬೇಕು. ಬಸವಣ್ಣ ಅಂದ್ರೆ ಯಾರು ಯಾರು ಎತ್ತ ಮತ್ತೆ ನಾವು ಎತ್ತ ಪೂಜೆ ಮಾಡ್ತಿದೀವಿ ಬಸವ ಜಯಂತಿ ತಂದು. ಹಿಂಗೂ ಬಾಬಾ ಮಂದಿ ಮಾಡ್ತಾರ, ಬಸವ ಜಯಂತಿ ಎತ್ತ ಪೂಜೆ ಮಾಡ್ತಾರ. ಅಂದ್ರೆ ಅದನ್ನ ಬಸವಣ್ಣವ್ರನ್ನ ಹಂಗೆ ನಾವು ವ್ಯವಸ್ಥಿತವಾಗಿ ಇದೇನು ಇದರಿಂದ ಅಲ್ಲ, ಜನ ಪಾಪ ಮುಗ್ಧ. ಆಗ ನಾವು ಅದನ್ನ ಏನು ಪ್ಲಾನ್ ಮಾಡಿವಲ್ಲ, ನಾವು ಅದನ್ನ ಬರೋಬ್ಬರ ಸಿಸ್ಟಮೆಟಿಕ್ ಪ್ಲಾನ್ ಮಾಡಿದ್ವಿ. ಬಸವಣ್ಣನ ನೆನಪಾರಿಸ್ಬೇಕು. ಮೊನ್ನೆ ಯಾರೋ ಒಬ್ರು ಹೇಳ್ತಿರಲ್ಲ, ವಚನಕಾರ ಇರಲಿಲ್ಲ, ಏನು ಸ್ವರ್ಗದಿಂದ ಬಂದಿದ್ದಾವ, ಅಯ್ಯಮ್ಮ ಹಬ್ಬ ಕೇಳಿ ಹೇಳಾಗಿಲ್ಲ ಏನ್ರಿ, ಅನುಭವ ಮಂಟಪ ಇರಲಿಲ್ಲ. ಮತ್ತು ವಚನಗಳು ಇವರೆಲ್ಲ ಎಲ್ಲಿಂದ ಬಂದ್ರು? ಅಂಬಿಗರ ಚೌಡಯ್ಯ, ಗೋವರ ಕಕ್ಕಯ್ಯ, ಮದಾರ ಚೆನ್ನಯ್ಯ, ಅದೆಲ್ಲ ಭಾಳ ಇದ್ಬಿಟ್ರು. ನಾವು ಇದ್ರಾಗ ನಾವು ಪಿ ಎಚ್ ಡಿ ಮಾಡಿಬಿಟ್ಟಿದ್ದೀವಿ. ಪಿ ಎಚ್ ಡಿ ಮಾಡಿ ಮಂತ್ರಿನೂ ಕಳ್ಕೊಂಡು ಬಂದ್ಸಲ ಆಗಿಲ್ಲ, ಅದೆಲ್ಲ ಮಾಡಿ ಭಾಳ ಆಗಿದೆ. ನಾವು ನಮ್ಗೆ ಹೋಗೋದಿಲ್ಲ.
ಅನುಭವ ಮಂಟಪನೇ ಇರಲಿಲ್ಲ, ಬಸವಣ್ಣವರೇ ಇರಲಿಲ್ಲ. ಕಾಲ್ಪನಿಕ ಅನ್ನೋದೊಂದು ಇದನ್ನೂ ಒಂದು ಕಾಲ್ಪನಿಕ ಇದು ಅಂತ ಬಿಂಬಿಸ್ಬೇಕು. ಹಾಗಾದ್ರೆ ಸ್ವರ್ಗ ವಚನಗಳು ಏನೆಲ್ಲ ಇತ್ತಲ್ಲ, ಇದೆಲ್ಲ ಹಲ್ಲು ಕಟ್ಟಿರೋ ಸಂಘ ಮಾಡಿದೇನು ಸ್ವರ್ಗದಿಂದ ಬಂದುವ ಜನರು ಕೇಳಿದ್ರು ಸ್ವರ್ಗದಿಂದ ಬಂದಿವ. ಆಮೇಲೆ ಆಯ್ತು, ಮತ್ತೊಂದು ಪ್ರಯತ್ನ ನಡೀತು. ವಚನ ಯಾವುದೋ ಒಂದು ಬುಕ್ಕ, ವಚನ ದರ್ಶನ ಅಂತೇಳಿ. ಮುಂದೆ ನಾನು ಹೇಳಿದ್ದೆ, ನೋಡಪ್ಪ ಈ ತರ ನಮ್ಮ ವಚನಗಳನ್ನ ಮತ್ತು ಕೊಟ್ಟು ವಚನಗಳು ಬಹಳಷ್ಟು ಅದಾವ. ಚಂದ್ರ ನಮ್ಗೆ ಗೊತ್ತೈತಿ, ನಮ್ಮ ಇವರು ಯಾರು ಧಾರವಾಡ ನಮ್ಮ ರಾಜೂರೆಲ್ಲ ಮಾಡೇ ಬಿಟ್ಟಿದ್ದಾರೆ, ಸಪ್ರೇಟ್ ಮಾಡಿದ್ದಾರೆ. ಸೇರಿಸಿದ್ರೆ ಬಂದಾಗ ನಡ್ವಾಗ ನೋಡಿ ಏನಾದ್ರು ಇದ್ದದ್ದು ಇಲ್ಲ ಅದು ಎಲ್ಲ ನಾವು ನಿಜವಾದ ವಚನಗಳನ್ನು ಬೇರೆ. ಯಾಕಂದ್ರೆ ಈಗ ಭಾಳ ಇವೆಲ್ಲ ಟ್ರಾನ್ಸ್ಲೇಷನ್ ಮಾಡೋ ತೆಗೆದು ಮಾಡಿದ್ರೆ ಭಾಳ ಅದಕ್ಕೆ ಎಲ್ಲರೂ ಭಾಳ ಇருந்து ಹೋಗ್ಬೇಕಾಗ್ತದೆ. ಆ ವಚನ ದರ್ಶನ ಮಾಡೋ ಮೂಲಕ ಅದನ್ನ ಮತ್ತೆ ಒಯ್ದು ಬೇರೆ ಕಡೆ ಹಚ್ಚೋರಿದ್ರು. ಅದನ್ನು ಮುಂದೆ ನಾವು ಅದಕ್ಕೊಂದು ಮತ್ತೆ ಪ್ಯಾರಲ್ ಆಗಿ ಇದು ಮಾಡಿಸಿ ಬೆಂಗಳೂರಿನ ನಾನೇ ಹೋಗಿದ್ದೆ, ಸ್ವತಃ ಬಿಡುಗಡೆ ಮಾಡಿಸಿ ಹೇಳಿದೆ. ಇನ್ನು ಮುಂದೆ ಇದು ಆಗುದಿಲ್ಲ, ಬಂದಾಕೈತಲ್ಲ, ಬಂದಾಯ್ತು. ನಾವತ್ತು ಹೇಳಿದೆ, ಮುಂದೆ ಯಾವುದೋ ಬೇರೆ ಕಡೆ ಬಿಡುಗಡೆ ಮಾಡಿಬಿಟ್ರೆ ಸಾಕಿದು, ಇದ್ರ ಮೇಲೆ ಯಾರಿಗೆ ಸಂದೇಶ ಏನು ಹೋಗ್ತದ ಇನ್ನು ಮುಂದೆ ಅದು ಬಂದಾಕೈತೆ ಅಂತ ಹೇಳಿ. ನಾವು ಯಾರ ವಿರೋಧನೂ ಇಲ್ಲ, ನಾವು ನಮ್ಮ ಪರವಾಗಿದ್ದೀವಿ. ನಮ್ಮದೇನದಲ್ಲ, ನಮ್ಮ ಏನೋ ಆಸ್ತಿ ಇರೋದ, ನಮ್ಮ ಸಂಸ್ಕೃತಿ ಇರೋದ, ನಮ್ಮ ಇತಿಹಾಸ ಇರೋದ, ನಮ್ಮ ಸಂಪತ್ತು ಏನೈತಲ್ಲ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಇವರಂತ ನಾವು ಬೇರೆಯವ್ರನ್ನು ದೂಷಿಸುವಂಥದ್ದಾಗಲಿ ಇದು ಆಗಲಿ ಅದು ನಮ್ಮ ಕೆಲಸ, ಅವೆಲ್ಲವೂ ಶ್ರೇಷ್ಠ. ಹೀಗೆ ನಮ್ದು ಇನ್ನೂ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಇವತ್ತು ಎಲ್ಗಾರು ನಿಮ್ಮಂಥವ್ರು ತುಳು ಮುಂದೆ ಬಂದು, ಯಾಕಂದ್ರೆ ಪೊಲೀಸರನ್ನ ನಿಮ್ಮ ಪೊಲೀಸರ ಭಾಷೆನೇ ಬೇರೆ ಇರ್ತವೆ, ಬೇಗಲೇ ಇರ್ತವೆ. ಆದ್ರೆ ನಿಮ್ಮ ಕಡೆಯಿಂದ ತುಳು ವಚನಗಳು ಬಂದಿದ್ದಾವೆ, ಪೊಲೀಸರ ಭಾಷೆ ಮತ್ತು ನಮ್ಮ ರಾಜಕಾರಣಿಗಳ ಭಾಷೆ ಹಂಗೆ ಎಲ್ಲ ಗೊತ್ತಲ್ಲ. ಏನು ಅವರು ಇಂಥ ಒಂದು ಶ್ರೇಷ್ಠವಾದಂಥ ಪುಸ್ತಕ ಕೂಡ ಎಲ್ಲರೂ ನಾವು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇವೆ. ಬಸವ ಜನ್ಮಭೂಮಿಯಲ್ಲಿ ಬಸವಣ್ಣವರ ಪರವಾಗಿ, ಬಸವಾದಿ ಶರಣರ ಪರವಾಗಿ ಒಂದು ಶ್ರೇಷ್ಠವಾದಂಥ ಕೆಲಸವನ್ನು ತಾವು ಮಾಡಿದರೆ ನಿಮ್ಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆ. ಒಂದು ದೇವರು ಬಸವಾದಿ ಶರಣರು ಒಳ್ಳೇದು ಮಾಡಲಿ, 100 ವರ್ಷ ಆಯುಷ್ಯ ಕೊಡ್ಲಿ. ನಮ್ಮ ಶಾಪೂರ್ ಅವರು ಹೇಳಿದಾರಲ್ಲ, ರಿಟೈರ್ ಆದ್ಮೇಲೆ ಏನು ಫುಲ್ ಕಂಪ್ಲೀಟ್ ಆಗಿ ನೀವನ್ನ ಇದು ಮಾಡಲಿ ಅಂತೇಳಿ ಶಾಪೂರ್ ಅವರು ವಹಿಸಿದಾರ. ಆರೋಗ್ಯ, ಆಯುಷ್ಯ, ಸಮೃದ್ಧಿ ಎಲ್ಲವನ್ನ ನಿಮ್ಗೆ, ನಿಮ್ಮ ಕುಟುಂಬದವ್ರು ಎಲ್ಲರಿಗೂ ನೀಡಲಿ ಅಂತೇಳಿ ನಾನು ಬಸವಾದಿ ಶರಣರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ಇನ್ನೊಬ್ರು ನಾನು ನೋಡ್ತಿದ್ದೆ, ಯಾಕಂದ್ರೆ ಇದು ಆಡು ಭಾಷೆಯಲ್ಲಿ ಕೆಲವೊಂದು ವಚನಕಾರರು, ಇನ್ನ ನಮ್ಮ ಯಾರು ಸಿದ್ದೇಶ್ವರ ಶ್ರೀಗಳು, ನಮ್ಮ ಅವರು ಕೂಡ ನಿಮ್ಮ ಇದರಲ್ಲಿ ಸುತ್ತೂರು ಶ್ರೀಗಳಿದ್ರಲ್ಲ, ಅವರು ಕೂಡ ಇವತ್ತು ಕೆಲವು ವಚನಗಳನ್ನ ಯಾರು ಇವ್ರದ್ದು ಅಲ್ಲಂ ಪ್ರಭುಗಳು ವಚನಗಳನ್ನ ಸ್ವಲ್ಪ ಸಿದ್ದೇಶ್ವರ ಶ್ರೀಗಳು. ಯಾಕಂದ್ರೆ ಅಲ್ಲಂ ಪ್ರಭುಗಳು ಅಂದ್ರೆ ಮಕ್ಕಳು ನನಗೆ ತಿಳ್ಬೇಕಂದ್ರೆ ಬಹಳ ಅದು ನಮ್ಮಂತವ್ರಿಗೆ ನಿಮ್ಗೆ ಬಲ್ದಾಯ ಶರಣರಿಗೆ ಅರ್ಥ ಆಗ್ಬೋದು, ಅಥವಾ ಮಾದೇವ್ ಇವ್ರಿಗೆ ಅನ್ಕೊಳ್ಬೋದು. ಅಲ್ಲಂ ಪ್ರಭುಗಳು ಅದೆಲ್ಲ ಇಂಟಲೆಕ್ಚುವಲ್ ವಚನಗಳು ಅಲ್ಲ, ಸಾಧಾರಣ ಮಂದಿಗಿದಾಗ. ನಮ್ಮ ಇನ್ನೊಬ್ರು ನೆನೆಸ್ಬೇಕು, ನಮ್ಮ ಡಾಕ್ಟರ್ ಅರುಣಿ ನಾಮದಾರ್. ನಿಮ್ಮಂಗೆ ಅರುಣಿ ನಾಮದಾರ್ ಕೂಡ ನಮ್ಮ ಡಾಕ್ಟರ್, ನಮ್ಮ ಡರ್ಮಟಾಲಜಿಸ್ಟ್, ಏನು ನಮ್ಮ ಪ್ರೋ BC ಇದಾರೆ BLD ಅರುಣಿ ನಾಮದಾರ್ ಅವರು ಕೂಡ ಈ ಅಲ್ಲಂ ಪ್ರಭುಗಳ ವಚನಗಳನ್ನು ತಿಳಿಸ್ಕೊಂಡಿದ್ದಾರೆ. ನಿಮ್ಮಂಥವ್ರು ಸಹ ನೀವು ಅರುಣ್ ನಾಮದಾರ್ ಎಲ್ಲರೂ ಕೂಡ ಈಗ ಆದ್ರೆ ಸ್ವಲ್ಪ ಇಲ್ಲಿ ಬದಲಾವಣೆ ಆಗ್ತದೆ. ಇಲ್ಲಿ ಯಾರ್ಯಾರ ಗಲ್ಲಿಗೆ ಏರಿಸ್ಬಿಡ್ತಾರೆ, ನಾವು ಏರಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮಂಥವ್ರೆಲ್ಲ ಇದು ಮಾಡಿದ್ರೆ ನಮ್ಮಲ್ಲಿ ಸ್ವಲ್ಪ ತಿಳುವಳಿಕೆ ಬರ್ತದೆ. ನಮ್ಮ ಸಂಪತ್ತು ಏನು, ನಾವು ಯಾರು ಅನ್ನೋದೇ ನಮಗೆ ತುಂಬ ನೆನಪಾಗಬೇಕಿದ್ದೀನಿ. ಅದು ಆಗ್ಬೇಕಾಗಿರೋಂಥ ಮಾತನ್ನು ಹೇಳಿ, ಇವತ್ತು ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು, ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗಬೇಕು. ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಈ ಏನು ನಮ್ಮ ಕನಸು ಹಿಂದೆ ನನ್ನ ಕನಸು ಅರ್ಧಕ್ಕೆ ನಿಂತಿತ್ತು, ನನ್ನ ಕನಸೋದು ನಿನ್ನ ಕನಸೋದು ಎಲ್ಲರ ಕನಸೋದು ಬಸವಣ್ಣನವರ ಬಸವಾದೇಶ್ವರ ಅದನ್ನ ಜಗತ್ತಿನಾದ್ಯಂತ. ಯಾಕಂದ್ರೆ ಯಾವುದೋ ಒಂದು ಯೂನಿವರ್ಸಿಟಿಗೆ ಹೋದ್ಮೇಲೆ ಯಾರೋ ಒಬ್ಬರು ಮತ್ತು ಬ್ಯಾರ ದೊಡ್ಡ ಹೋಯ್ತಾರೆ. ಹಿಂಗೆ ಏನಾಗಿದೆ ಅಂದ್ರೆ ಬಸವಾದಿ ಶರಣರ ಇದು ಇಲ್ಲಿನೇ ನಮ್ಮದೇ ಕರ್ನಾಟಕ ಮತ್ತು ಭಾಗಶಃ ಮಹಾರಾಷ್ಟ್ರಗಳು ಎಲ್ಲ ಒಂದು ನಾಳೆ ಹೋದಾಗ ಒಂದು ಅಮೆರಿಕನ್ ಯೂನಿವರ್ಸಿಟಿ ಆಗೋ, UK ಯೂನಿವರ್ಸಿಟಿ ಆಗೋ, ಯುರೋಪಿಯನ್ ಯೂನಿವರ್ಸಿಟಿ ಆಗೋ, ಚೈನೀಸ್ ಯೂನಿವರ್ಸಿಟಿ ಆಗೋ,
ಯಾರೋ ಇದನ್ನ ತಗೊಂಡು ಮತ್ತೆ ಅದನ್ನ ರಿಸರ್ಚ್ ಮಾಡಿ ಮತ್ತೆ ಅದನ್ನ ಬೈದಕ್ಕೆ ಹೋಯ್ತಾರೆ. ಎಲ್ಲ ಕಡೆ ತಲುಪಿಸ್ಬೇಕಾಗಿ ನನಗೊಬ್ಬರು ಸ್ನೇಹಿತರು ಹೇಳಿದ್ರು, ದೊಡ್ಡ ಶ್ರೀಮಂತ, ಆ ಬುಕ್ ನೀವು ರೆಡಿ ಮಾಡ್ರಿ, ಒಂದ್ಸಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ನಿಮ್ಮ ಅಶೋಕ್ ಕೇನಿ ಹಿಂಗ್ ಮಾಡ್ತಾ ಇದ್ರು. ಅಶೋಕ್ ಏನ್ ಹೇಳಿದ್ರು, ನನಗೆ ಯುನೈಟೆಡ್ ಸ್ಟೇಟ್ಸ್ ಕೊಟ್ಬಿಡ್ರಿ, ಅದ್ರ ಜಸ್ಟ್ ಏನೈತಿಲ್ಲ ಯೂನಿವರ್ಸಿಟೀಸು, ಆಮೇಲೆ ಆಲ್ ಪೊಲಿಟಿಕಲ್ ಲೀಡರ್ಸ್ ರೆಸ್ಪೆಕ್ಟ್ ರಿಪಬ್ಲಿಕನ್ ಡೆಮೋಕ್ರಾಟಿಕ್ ಏನೇನದಾವಲ್ಲ ಯಾರು ನೀವು ಲಿಸ್ಟ್ ಇದು ಮಾಡ್ತೀವಿ ಕೊಟ್ಬಿಡ್ರಿ, ಅವಕ್ಕೆಲ್ಲಾನು ಸ್ಪಾನ್ಸರ್ಡ್ ಬೈ ದಿಸ್ ಬುಕ್ ಇಸ್ ಬಿನ್ ಸ್ಪಾನ್ಸರ್ಡ್ ಬೈ ಅಶೋಕ್ ಕೇನಿ ಅಂತ ಅವ್ರೇನೋ ಇರ್ತಾರ. ನಾನು ಒಂದು 10,000 ಕಾಪಿ, ನಾನು ಅದು ಎಷ್ಟೇ ಒಂದು 10,000 ರೂಪಾಯಿ ಆಗಲಿ ನಾನು ಎಲ್ಲರಿಗೂ ನಾನು ತಗೋತೀನಿ ಅಂತ. ವೆರ್ ಆರ್ ಪೀಪಲ್, ನಾನೇ ಹಂಗೆ ಎಲ್ಲರಿಗೂ ಹೋಲ್ಸೇಲ್ ಬೇಕಾಗಿಲ್ಲಪ್ಪ. ಒಬ್ಬೊಬ್ರು ಒಂದೊಂದು ಮಾಡಿದ್ರು ಸಾಕು, ಅರುಣ್ ಶಾಪುರ್ ಒಂದು ಮಾಡಿದ್ರೆ ಸಾಕು, ಲಕ್ಷ್ಮಣ ನಿಂಬರ್ಗಿ ಒಂದು ಮಾಡಿದ್ರೆ ಸಾಕು, ಬೆಳಗಾವಿ ಶೇಖರ್ ಒಂದು ಮಾಡಿ ಸಾಕು, MB ಪಾಟೀಲ್ ಒಂದು ಮಾಡಿ ಸಾಕು. ಇದೆಲ್ಲರೂ ಕೂಡ ಯಾಕೆ ಎಲ್ಲರೂ ಪಾಲು ಕೊಡ್ಬೇಕಾದ್ರಲ್ಲಿ ದಿವಸ ಅಂದ್ರೆ ಜಗತ್ತಿಗೆ ಮುಟ್ಟಿಸ್ಬೇಕು ದಿವಸ, ಅವ್ರು ಅರ್ಥಗಳು ಕೊಡ್ಬೇಕು. ಜಾಗತಿಕ ಮಟ್ಟದಲ್ಲಿ ಇವತ್ತು ದಿವಸ ಎಲ್ಲ ಜನರಿಗೆ ಇವತ್ತು ದಿವಸ ಬಸವಣ್ಣವ್ರ ಬಗ್ಗೆ, ಬಸವಾದಿಶರಣರ ಬಗ್ಗೆ, ವಚನಗಳ ಬಗ್ಗೆ, ಬಸವ ಧರ್ಮದ ಬಗ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಆಶಯ ಇದೆ. ಆ ಆಶಯವನ್ನ ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೂಡ ರಿವಿಸಿಟ್ ಮಾಡಲಿಕ್ಕೆ, ಮತ್ತೊಮ್ಮೆ ಇದನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಮತ್ತೊಮ್ಮೆ ಬಸವರಾಜ್ ಎಲಿಗಾರ್ ಅವರಿಗೆ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಕೃತಜ್ಞತೆ ಸಲ್ಲಿಸಿ, ಇನ್ನೂ ಇಂಥ ಹೆಚ್ಚಿನ ಕೆಲಸಗಳು ನಿಮ್ಮಿಂದಾಗ್ಲಿ, ನಿಮ್ಮ ಎಲ್ಲಾ ಕೆಲಸಕ್ಕೂ ಕೂಡ ನಾವು ನಿಮ್ ಜೊತೆಗಿದ್ದೀವಿ. ಹೊಳಕೋಟೆ ಸಂಶೋಧನಾ ಕೇಂದ್ರ ಸಂಪೂರ್ಣವಾಗಿ ತಮ್ಮ ಜೊತೆಗಿರ್ತದೆ. ಎಲ್ಲಾ ರೀತಿಯ ಸಹಾಯ ಸಹಕಾರ ಎಲ್ಲವನ್ನೂ ಕೂಡ ತಮಗೆ ನೀಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣನ ಕೆಲಸ ಇದೆಲ್ಲರೂ ಕೂಡ ನಾವು ತಯಾರಾಗಿದ್ದೀವಿ ಅನ್ನೋ ಮಾತನ್ನ ಹೇಳಿ ನನ್ನ ಮಾತಿಗೆ ಎಲ್ಲರಿಗೂ ಶರಣಾಗ್ತೀವಿ. ಗೌರವಾನ್ವಿತರಿಗೆ ಧನ್ಯವಾದಗಳು. ನಿಮ್ಮ ಎಲ್ಲ ಸದಾಶಯಗಳು ಸಾಕಾರಗೊಳ್ಳಲಿ.